ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂತಂದ್ರೆ ಅದ್ರ ಬಗ್ಗೆ ಭಕ್ತಾದಿಗಳಿಗೆ ವಿಶಿಷ್ಟವಾದ ನಂಬಿಕೆ ಹಾಗೆ ಪವಿತ್ರ ಭಾವನೆ ಇದೆ. ಆದರೆ ಆಂಧ್ರ ಪ್ರದೇಶದ ರಾಜಕೀಯ ವಲಯದಲ್ಲಿ ಇದೀಗ ಶುರುವಾಗಿರುವ ಹೊಸ ಚರ್ಚೆ, ಅದರಲ್ಲೂ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳ ನಡುವಿನ ಆರೋಪ ಪ್ರತ್ಯಾರೋಪ. ತಿಮ್ಮಪ್ಪನ ಭಕ್ತರು, ದೇಶಾದ್ಯಂತ ಇರುವ ತಿಮ್ಮಪ್ಪನ ಭಕ್ತರು ಆತಂಕ ಪಡುವಂತಾಗಿದೆ. ಅಷ್ಟಕ್ಕಾಗಿದ್ದೇನು ಅದರ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಲಡ್ಡುವಿನಲ್ಲಿ ಕೊಬ್ಬು ಬಳಕೆಯಾಗಿತ್ತ? ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಮಹಾವಿವಾದ. ಭಕ್ತರಲ್ಲಿ ఆతంక మూడిసిದ నాయుడు ಹೇಳಿಕೆ. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ತಿರುಪತಿ ತಿಮ್ಮಪ್ಪನ ದೇಗುಲ ಹಿಂದೂ ಪುರಾಣದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದು. ದೇಶದ ಅದ್ಭುತ ಹಾಗೂ ಪವರ್ಫುಲ್ ದೇವಾಲಯ ಕೂಡ ಹೌದು. ಅದರಲ್ಲೂ ತಿರುಪತಿ ಲಡ್ಡು ಭಾರಿ ಫೇಮಸ್. ಈಗ ಅದೇ ಲಡ್ಡು ಮೇಲೆ ಮಹಾ ಆರೋಪ ಕೇಳಿಬಂದಿದೆ. ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ವಿತರಿಸಲಾದ ಲಡ್ಡುಗಳ ಬಗ್ಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೀಡಿರೋ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿತ್ತು ಅಂತ ಸಿಎಂ ನಾಯ್ಡು ಆರೋಪಿಸಿದ್ದಾರೆ. వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాము. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ಕೇಳಿದ್ರಲ್ಲ, ಕಳೆದ ಸರ್ಕಾರ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಿದ್ರಂತೆ. ಅಷ್ಟೇ ಅಲ್ಲದೆ ಕಳಪೆ ಸಾಮಗ್ರಿಗಳನ್ನ ಲಡ್ಡು ಮಾಡಲು ಬಳಸಲಾಗ್ತಾ ಇತ್ತು ಅಂತ ನಾಯ್ಡು ಹೇಳಿದ್ದು ಈಗ ಮತ್ತೆ ತುಪ್ಪ ಬಳಸಲಾಗ್ತಾ ಇದೆ, ಪಾವಿತ್ರ್ಯ ನೀಡಲಾಗಿದೆ ಎಂದಿದ್ದಾರೆ. ఏది గీకు బదులు ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ಈ ಆರೋಪಗಳನ್ನ ಅಲ್ಲಗಳೆದ ಹಿರಿಯ ವೈಎಸ್ಆರ್ ಕಾಂಗ್ರೆಸ್ ನಾಯಕ ಮತ್ತು ರಾಜ್ಯಸಭಾ ಸಂಸದ ವೈವಿ ಸುಬ್ಬಾರೆಡ್ಡಿ, ನಾಯ್ಡು ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಅಲ್ಲದೆ ರಾಜಕೀಯ ಲಾಭಕ್ಕಾಗಿ ಚಂದ್ರಬಾಬು ನಾಯ್ಡು ಯಾವ ಮಟ್ಟಕ್ಕೆ ಇಳಿತಾರೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಎಂದಿದ್ದಾರೆ. ಒಟ್ನಲ್ಲಿ ಶ್ರದ್ಧಾ ಭಕ್ತಿಯ ಕೇಂದ್ರ ತಿರುಪತಿ ಹಾಗೂ ತಿರುಪತಿ ಲಡ್ಡು ವಿಚಾರವಾಗಿ ವೈಎಸ್ಆರ್ ಕಾಂಗ್ರೆಸ್ ಹಾಗೂ ತೆಲುಗು ದೇಶಂ ನಾಯಕರ ರಾಜಕೀಯ ಕೆಸರೆರಚಾಟ ಜೋರಾಗಿದ್ದು ಭಕ್ತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಂಧ್ರ ಮುಖ್ಯಮಂತ್ರಿ ನಾಯ್ಡು ಅವರ ಈ ಆರೋಪಕ್ಕೆ ವೈಎಸ್ಆರ್ಸಿಪಿ ಸಂಪೂರ್ಣವಾಗಿ ನಿರಾಕರಣೆಯನ್ನ ತೋರಿದೆ. ಇದರ ಜೊತೆಗೆ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಚಂದ್ರಬಾಬು ನಾಯ್ಡು ಅವರ ಆರೋಪ ನಿಜವೇ ಆದರೆ ತಿರುಪತಿಗೆ ಬಂದುಬಿಟ್ಟು ಆಣೆ ಪ್ರಮಾಣ ಮಾಡಲಿ, ಆರೋಪ ಸಾಬೀತುಪಡಿಸಲಿಕ್ಕೆ ತಿರುಪತಿಗೆ ಬನ್ನಿ ಅಂತ ಹೇಳಿ ಸಿಎಂ ನಾಯ್ಡುಗೆ ವೈಎಸ್ಆರ್ಸಿಪಿ ಸಂಸದ ಸುಬ್ಬಾರೆಡ್ಡಿ ಸವಾಲು ಹಾಕಿದ್ದಾರೆ. ನಾಯ್ಡು ಆರೋಪವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ ವೈಎಸ್ಆರ್ಸಿಪಿ. ನಾಯ್ಡು ಆರೋಪದಲ್ಲಿ ದುರುದ್ದೇಶ ಇದೆ ಅಂತ ರಾಜ್ಯಸಭೆ ಎಂಪಿ ಸುಬ್ಬಾರೆಡ್ಡಿ ಹೇಳಿಕೆ ನೀಡಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಯಾವ ಹಂತಕ್ಕಾದರೂ ಇಳಿತಾರೆ. ಕೋಟ್ಯಾಂತರ ಭಕ್ತರ ಭಾವನೆಗೆ ನಾಯ್ಡು ಅಪಮಾನವನ್ನ ಮಾಡ್ತಿದ್ದಾರೆ. ಯಾರು ಕೂಡ ಇಷ್ಟೊಂದು ಕೀಳು ಮಟ್ಟದ ರಾಜಕೀಯದ ಮಾತುಗಳನ್ನ ಆಡಬಾರದು, ಆರೋಪ ಸಾಬೀತು ಮಾಡೋಕೆ ತಿರುಪತಿಗೇನೆ ಬನ್ನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ.
ತಿಮ್ಮಪ್ಪನ ಲಡ್ಡು ತಯಾರಿಕೆಯಲ್ಲಿ ತುಪ್ಪದ ಬದಲಾಗಿ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗ್ತಿತ್ತು ಅನ್ನೋ ಆರೋಪ ಚಂದ್ರಬಾಬು ನಾಯ್ಡು ಅವರಿಂದ ಬಂದದ್ದು. ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಅದನ್ನು ಸರಿಪಡಿಸಿದ್ದೇವೆ ಅಂತ ಕೂಡ ಮಾತನಾಡಿದ್ದಾರೆ ಚಂದ್ರಬಾಬು ನಾಯ್ಡು. ಆದರೆ ಇದು ರಾಜಕೀಯ ದುರುದ್ದೇಶ ಪೂರಿತವಾದ ಹೇಳಿಕೆ. YSRCP ಇದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳಾಗಿರಲಿಲ್ಲ ಅಂತ ಹೇಳಿ YSRCP ಸಂಸದ ಸುಬ್ಬಾರೆಡ್ಡಿ ಚಂದ್ರಬಾಬು ನಾಯ್ಡು ಅವರ ಆರೋಪವನ್ನು ತಿರಸ್ಕರಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ KMFನ ಅಧ್ಯಕ್ಷರಾದ ಭೀಮಾ ನಾಯಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಈ ತುಪ್ಪ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಳೆದ ಕೆಲ ತಿಂಗಳ ಹಿಂದೆನೆ ಒಂದಷ್ಟು ಚರ್ಚೆ ವಿವಾದಗಳಾಗಿತ್ತು. ಬಟ್ ತುಪ್ಪನೇ ಹಾಕ್ತಿರ್ಲಿಲ್ಲ, ಪ್ರಾಣಿಗಳ ಕೊಬ್ಬು ಬಳಕೆ ಅನ್ನೋ ಆರೋಪ. ಇದು ಕೇವಲ ರಾಜಕೀಯ ಆರೋಪ ಅಂತ ಅನ್ಸುತ್ತಾ ತಮ್ಗೆ, ಅಥವಾ ಹೀಗಾಗಿರೋ ಸಾಧ್ಯತೆ ಇದೆಯಾ? ನೋಡಿ ಮೇಡಮ್, ನಾನು ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಯನ್ನ ಗಮನಿಸಿದ್ದೀನಿ. ಸೊ ಅದರಲ್ಲಿ ಪ್ರಾಣಿಗಳ ಕೊಬ್ಬಿಂದ ತಯಾರಾಗ್ತಕ್ಕಂಥ ತುಪ್ಪ ಬಳಕೆ ಮಾಡಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅದನ್ನ ಅವರು FSL ಕಳಿಸಿ ಅದೇನು ರಿಪೋರ್ಟ್ ಬರುತ್ತೆ ಅವ್ರ ಸರ್ಕಾರನೇ ಹೇಳಬೇಕು. ಸೊ ಈ ಹೇಳಿಕೆಗೂ ನಮ್ಮ ನಂದಿನಿ ತುಪ್ಪಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ 4 ವರ್ಷ ನಮ್ಮ ನಂದಿನಿ ತುಪ್ಪ ಅಲ್ಲಿ ನಾವು ನಮ್ಮಿಂದ TTD ಅವರು ತಗೊಂಡಿಲ್ಲ. ಸೊ ಈಗ ನಾವು ಮೊನ್ನೆ ಪ್ರಾರಂಭ ಮಾಡಿದೀವಿ. ಹಿಂದೆ 2013ರಿಂದ 2018 ತನಕ ನಾವು ಸುಮಾರು ಒಂದು 3,500-4,000 ಮೆಟ್ರಿಕ್ ಟನ್ ಕೊಟ್ಟಿದ್ದೀವಿ. ಸೊ 2019ರಲ್ಲಿ 1,700 ಟನ್ ಹೋಗಿದೆ. 2020ರಿಂದ ಇಲ್ಲಿವರೆಗೂ ನಂದಿನಿ ತುಪ್ಪ ಅವರು ಬಳಕೆ ಮಾಡಿಲ್ಲ. ಬಳಕೆ ಮಾಡಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ನೋಡಿದ್ರೆ ನಮಗೂ ಒಂದು ಅನುಮಾನ ಬರ್ತಾ ಇದೆ. ಸೊ 4 ವರ್ಷದಲ್ಲಿ ನಮ್ಮ ನಂದಿನಿ ಬ್ರಾಂಡ್ ಅನ್ನ ಹೊರಗಿಟ್ಟು ಸೊ ಬೇರೆ ಬೇರೆ ಬ್ರಾಂಡ್ ಅನ್ನ ಕಡಿಮೆ ರೇಟಲ್ಲಿ ತುಪ್ಪ ತಗೊಳ್ತಾ ಇದ್ರು. ಅದು ಅಷ್ಟು ಮಾಹಿತಿ ನಾನು ಕೊಡಬಲ್ಲೆ ನಿಮಗೆ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಒಂದು 15 ದಿನ ಹಿಂದೆ ಹೊಸದಾಗಿ TTD ಅಧ್ಯಕ್ಷರು ಮತ್ತೆ ಹೊಸದಾಗಿ ಅಲ್ಲಿ ಟ್ರಸ್ಟ್ ನ ಕಮಿಟಿ ಸದಸ್ಯರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಂದಿನಿ ಅಂತ ಒಳ್ಳೆ ಬ್ರಾಂಡ್ ಅನ್ನ ಇವರು ಹೊರಗಿಟ್ಟು ಕ್ವಾಲಿಟಿಯಲ್ಲಿ ನಂಬರ್ 1 ತುಪ್ಪ ಇರ್ತಕ್ಕಂಥ ನಂದಿನಿ ಬ್ರಾಂಡ್ ಬಿಟ್ಟು ಇವರು ಬೇರೆ ಬೇರೆ ಬ್ರಾಂಡ್ ತುಪ್ಪವನ್ನ ತಗೊಂಡು ತಿರುಪತಿ ಲಡ್ಡುನಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ಬಳಕೆ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ಮೇಲೆ ನಾವು ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಾವು ನಂದಿನಿ ತುಪ್ಪನೇ ನಾವು ಖರೀದಿ ಮಾಡ್ತೀವಿ ಅಂತೇಳಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಸೊ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಮೊನ್ನೆ ಪ್ರಾರಂಭ ಮಾಡಿದೀವಿ. 15-20 ದಿವಸ ಆಯ್ತು ನಾವು ಪ್ರಾರಂಭ ಮಾಡಿ. ನಾವು 350 ಮೆಟ್ರಿಕ್ ಟನ್ನು ನಮಗೆ ಅವ್ರು ಆರ್ಡರ್ ಕೊಟ್ಟಿದ್ದಾರೆ ಪ್ರಥಮ ಹಂತದಲ್ಲಿ. ಇನ್ಮೇಲೆ ಕಂಟಿನ್ಯೂ ಆಗಿ ನೀವೇ ಕೊಡಬೇಕು ತುಪ್ಪ. ಸೊ ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ನಾವು ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನು ಕೊಡಕ್ಕೆ ತಯಾರಿದ್ದೀವಿ. ಹಿಂದಿನ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಂಧ್ರದಲ್ಲಿ ನಂದಿನಿ ತುಪ್ಪ ಖರೀದಿ ಎಲ್ಲಿವರೆಗೂ ಇತ್ತು, ಯಾವಾಗ ಸ್ಟಾಪ್ ಆಯ್ತು ಅಂತ? 2013ರಿಂದ 2018 ತನಕ ಒಂದು 3,500 ಮೆಟ್ರಿಕ್ ಟನ್ ತುಪ್ಪ ಕೊಟ್ಟಿದೀವಿ ನಾವು. 3,000ರಿಂದ 4,000 ಟನ್ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವರೇನು ಪ್ರಥಮವಾಗಿ ಮುಖ್ಯಮಂತ್ರಿ ಆಗಿದ್ರು. ಆಂಧ್ರದ ಸರ್ಕಾರಗಳ ವಿಚಾರ, ಯಾಕಂದ್ರೆ ಅಲ್ಲಿ ರಾಜಕೀಯ ನಡೀತಿರೋದ್ರಿಂದ ನಮಗೆ ಆಂಧ್ರ ಸರ್ಕಾರದ ರಾಜಕೀಯ ನಾನು ಮಾತಾಡಕ್ ಹೋಗಲ್ಲ ಮೇಡಮ್. ನನಗೆ ಅದು ಸಂಬಂಧ ಇಲ್ಲದ ವಿಚಾರ. ನಾನು ನಂದಿನಿ ನನ್ನ ತುಪ್ಪ ನಾನು ಯಾವತ್ತಿಂದ ನಾನು ಇಲ್ಲಿಂದ ಹೋಗಿದ್ದೆ ಅದನ್ನ ಮಾತ್ರ ನಾನು ಮಾಹಿತಿ ಕೊಡಬಲ್ಲೆ. ಸೊ ಅವ್ರ ರಾಜಕಾರಣದ ಮಾತಾಡಕ್ಕೆ ನಾನು ಯಾರು? ಸೊ ಅದು ಅವರವರೇ ಮಾತಾಡ್ಕೊಳ್ಳಿ. ನಾನು ಕೇಳಿದ್ದು ಅಲ್ಲಿನ ಹಿಂದಿನ ಸರ್ಕಾರದ ಅವಧಿ ಎಲ್ಲಿವರೆಗೂ ಇಲ್ಲಿಂದ ನಮ್ಮ ರಾಜ್ಯದಿಂದ ನಂದಿನಿ ತುಪ್ಪ ಸರಬರಾಜಾಯ್ತು ಇತ್ತು, ಯಾವ ಸರ್ಕಾರ ಇತ್ತು, ಯಾವ ಸರ್ಕಾರ ಇಲ್ಲಿಲ್ಲ ಎಂಬುದು ನಾನು ಮಾತಾಡಕ್ ಹೋಗಲ್ಲ. ನಾನ್ ಬೇಕಾದ್ರೆ ಇಯರ್ ನಾನು ಹೇಳಬಲ್ಲೆ ನಿಮ್ಗೆ. 2013ರಿಂದ 2018 ತನಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆ ಸಂದರ್ಭದಲ್ಲಿ 3,000ರಿಂದ 4,000 ಮೆಟ್ರಿಕ್ ಟನ್ ಕೊಟ್ಟಿದೀವಿ ನಾವು. 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಕಾಂಗ್ರೆಸ್ ಮತ್ತು JDS ಗವರ್ಮೆಂಟ್ ಇದ್ದಾಗ 1,700 ಟನ್ ಮೆಟ್ರಿಕ್ ಟನ್ ಕೊಟ್ಟಿದೀವಿ. 2019ರಿಂದ ನಮ್ ತುಪ್ಪನ ಅವ್ರು ತಗೊಂಡಿಲ್ಲ. ಅಲ್ಲಿಂದ ಈಗ ಭೀಮಾ ನಾಯಕ್ ಅವರೇ, ಈ ವ್ಯಾಪಾರ ವಹಿವಾಟನ್ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ತಮ್ಮನ್ನು ಒಳಗೊಂಡಂತೆ ನಮ್ಮ ರಾಜ್ಯ, ಹೊರ ರಾಜ್ಯ, ಹೊರ ದೇಶಗಳಲ್ಲೂ ಕೂಡ ತಿಮ್ಮಪ್ಪನ ಭಕ್ತರಿಗೆ ಈ ಲಡ್ಡು ಪ್ರಸಾದದ ಬಗ್ಗೆ ವಿಶೇಷವಾದ ಭಕ್ತಿ ಭಾವನೆ ಇದೆ. ಅದ್ರ ಬಗ್ಗೆ ವಿವಾದ ಪದೇ ಪದೇ ಬರ್ತಾ ಇರೋದು, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅದ್ರ ಬಗ್ಗೆ ಬಹಳಷ್ಟು ತಿರುಪತಿ ತಿಮ್ಮಪ್ಪಗೆ ಹೋಗ್ತಕ್ಕಂತ ಭಕ್ತರಲ್ಲಿ ಬಹಳ ದೊಡ್ಡ ಒಂದು ಆತಂಕ ಮತ್ತು ಬಹಳ ದೊಡ್ಡ ಒಂದು ಬೇಸರದ ಸಂಗತಿ ಇದು. ಸೊ ಇದು ತುಪ್ಪ ಕ್ವಾಲಿಟಿ ಇತ್ತೋ ಕ್ವಾಲಿಟಿ ಇಲ್ಲೋ, ಯಾಕಂದ್ರೆ ನಾನು ಒಂದು ಮಾತು ಹೇಳಿದ್ದೆ ಹಿಂದೆ KMF ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ, ನಂದಿನಿ ತುಪ್ಪ ಯಾಕೆ ಹೋಗ್ತಾ ಇಲ್ಲ ಅಂತೇಳಿ ತಿರುಪತಿಗೆ ನನಗೆ ಬಳ್ಳಾರಿಯಲ್ಲಿ ಕೆಲವು ನಮ್ಮ ಮೀಡಿಯಾ ಸ್ನೇಹಿತರು ಕೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ. ಅದನ್ನೇ ದೊಡ್ಡದಾಗಿ ಮಾಡಿದ್ರು. ಎಲ್ಲ
ನಾನೇನು ಹೇಳಿದೆ, ಕಡಿಮೆ ರೇಟಲ್ಲಿ ತುಪ್ಪ ಕೇಳ್ತಾರೆ, ಹಾಗಾಗಿ ಅಲ್ಲಿ ಕ್ವಾಲಿಟಿ ಐತೋ ಇಲ್ಲೋ ಗೊತ್ತಿಲ್ಲ, ನಮ್ದು ನಮ್ದು ಏನು ರೇಟ್ ಇದೆ ಆ ರೇಟ್ ಬಂದ್ರೆ ನಾವು ಕೊಡ್ತೀವಿ ಅಂತೇಳಿ. ಇಲ್ಲ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ KMF ಅಧ್ಯಕ್ಷರು ಅಂತೇಳಿ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. KMF ಅಧ್ಯಕ್ಷರು ಸಾರಿ ಕೇಳ್ಬೇಕಂತ ಹೇಳಿದ್ರು. ನಾನು ಹೇಳಿದೆ, ಸಾರಿ ಕೇಳ್ತಕ್ಕಂಥ ತಪ್ಪೇ ನಾನು ಹೇಳಿಲ್ಲಪ್ಪ, ಕ್ವಾಲಿಟಿ ಇಲ್ಲದ ತುಪ್ಪನ ತಗೊಳ್ತಿರ್ಬೋದು, ಯಾಕಂದ್ರೆ ಈ ರೇಟಿಗೆ ತುಪ್ಪ ಕೊಡಕ್ಕೆ ಯಾರು ಸಾಧ್ಯ ಇಲ್ಲ, ನಮಗೆ ಬಹಳ ಕಡಿಮೆ ರೇಟಿಗೆ ಕೇಳ್ತಾರೆ. ಸೊ L1 ಅವ್ರು ಬಂದಿದ್ದಾರೆ, ಆ ರೇಟಿಗೆ ನಾವು ನಂದಿನಿ ತುಪ್ಪ ಕೊಡಕ್ಕಾಗೋದಿಲ್ಲ. ಸೊ ಹಾಗಾಗಿ ಕ್ವಾಲಿಟಿ ಬಗ್ಗೆ ಚೆಕ್ ಮಾಡ್ಕೋಬೇಕಂತ ನಾನು ಹೇಳಿದ್ದೆ ಅವತ್ತಿನ ಸಂದರ್ಭದಲ್ಲಿ. ಇವತ್ತೆಲ್ಲೋ ಒಂದ್ ಕಡೆಗೆ ನಾನು ಹೇಳಿದ್ದೆ ಇವತ್ತು ನಿಜ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಅಷ್ಟು ಕಡಿಮೆ ರೇಟಿಗೆ ತುಪ್ಪ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಡಿಮೆ ರೇಟಲ್ಲಿ ಅವ್ರು ಟೆಂಡರ್ಲಿ ಭಾಗವಹಿಸ್ತಾ ಇದ್ರು. ನಾವು L1 ಅವ್ರು ಬರ್ತಾ ಇದ್ರು, ಅವ್ರು ತುಪ್ಪ ತೊಗೊಳ್ತಾ ಇದ್ರು, ನಾವು L2 L3 ಆಗ್ತಾ ಇದ್ವಿ ನಾವು KMFನವರು ನಂದಿನಿ ತುಪ್ಪ. ನಾವ್ ಹೇಳ್ತೀವಿ ನಮ್ ರೇಟ್ ಬಂದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಿದ್ವಿ. ಇವತ್ತು ನಮ್ ರೇಟ್ ಬಂದಿದೆ. ಈಗ ಮೊನ್ನೆ ನಮಗೆ 15-20 ದಿವಸ ಹಿಂದೆ ಅವರು TDD ಅಧ್ಯಕ್ಷರು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ರು, ನೀವು ನಂದಿನಿ ತುಪ್ಪನ ನಾವು ತಗೊಳ್ತೀವಿ, ಸೊ ನೀವು ಟೆಂಡರ್ಲಿ ಭಾಗವಹಿಸಿ, ನಿಮ್ ರೇಟ್ ಏನಿದೆ ನಿಮ್ ರೇಟ್ ಅನ್ನ ನೀವು ಕೋಟ್ ಮಾಡಿ ಅಂತ ಹೇಳಿದ್ರು. ನಮಗೆ ನಮ್ ರೇಟ್ ಕೊಟ್ಟರು. ಈಗ ನಾವು 350 ಮೆಟ್ರಿಕ್ ಟನ್ ಸರಿಸುಮಾರು 3,50,000 kg ನಮಗೆ ಆರ್ಡರ್ ಕೊಟ್ಟರು. ಮೊನ್ನೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಂದಾನೆ ನಾವು ಟ್ಯಾಂಕರ್ ಅನ್ನ ನಾವು ಚಾಲನೆ ಕೊಟ್ಟಿದ್ದೀವಿ. ರೈಟ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ತಿರುಪತಿ ಲಡ್ಡು ತಯಾರಿಕೆಗೆ ಕೊಬ್ಬು ಬಳಕೆ ಆರೋಪ, ಪ್ರಾಣಿಗಳ ಕೊಬ್ಬಿನ ಅಂಶವನ್ನ ಬಳಕೆ ಆರೋಪ. ಇದ್ರ ಬಗ್ಗೆ ನಮಗೂ ಅನುಮಾನ ಇದೆ. ಯಾವಾಗ ನಂದಿನಿ ತುಪ್ಪವನ್ನ ಬಳಕೆ ಮಾಡೋದನ್ನ ಸ್ಟಾಪ್ ಮಾಡಿದ್ರು, ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದವರು ಕೊಡ್ತಾ ಇದ್ದ ಆ ತುಪ್ಪದ ಬೆಲೆ ಏನಿದೆಯಲ್ಲ ಅದು ಬಹಳ ಅನುಮಾನಕ್ಕೆ ಕಾರಣವಾಗ್ತಾ ಇತ್ತು. ಇಷ್ಟು ಕಡಿಮೆ ಹಣಕ್ಕೆ ತುಪ್ಪ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಅನುಮಾನ ನಮಗೂ ಇತ್ತು. ಹೀಗಾಗಿ ಲೋ ಕ್ವಾಲಿಟಿ ತುಪ್ಪ ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಇದೆ. ಏನು KMFನಿಂದ ತುಪ್ಪ ಸರಬರಾಜು ನಿಂತ ನಂತರದಲ್ಲಿ ಬಳಕೆ ಆಗ್ತಿದ್ದ ತುಪ್ಪ, ಆದರೆ ಅದರಲ್ಲಿ ಪ್ರಾಣಿಗಳ ಕೊಬ್ಬು ಇದೆಯಾ ಇಲ್ವಾ, ಹಾಗೆ ಇದ್ರ ಸುತ್ತ ನಡೀತಿರುವ ಆಂಧ್ರದ ರಾಜಕೀಯ, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದು ಭೀಮಾ ನಾಯಕ್ ಅವರ ಮಾಹಿತಿ. ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರದಲ್ಲಿ ಇದೀಗ ಪ್ರಾರಂಭವಾಗಿರುವ ರಾಜಕೀಯ ಮಾತ್ರವಲ್ಲ, ತಿಮ್ಮಪ್ಪನ ಭಕ್ತರಿಗೂ ಕೂಡ ಅನುಮಾನಕ್ಕೆ ಆತಂಕಕ್ಕೆ ಕಾರಣವಾಗ್ತಾ ಇದೆ.